ಇವತ್ತು ನಿಮಗೆ ಹೆಲ್ದಿ ಡಯಟ್ ರೆಸಿಪಿ ಹೇಳ್ತೀನಿ. ಒನ್ ಆಫ್ ದ ಕ್ಲೀನೆಸ್ಟ್ ಪ್ರೋಟೀನ್ ಸೋರ್ಸ್ ಅಂದರೆ ಅದು ಸೋಯಾ ಚಂಕ್ಸ್. ನಿಮಗೆ ಕಮ್ಮಿ ದುಡ್ಡಲ್ಲಿ ಹೆಚ್ಚು ಪ್ರೋಟೀನ್ ಕಂಟೆಂಟ್ ಇರೋಂಥ, ಅದು ವೆಜಿಟೇರಿಯನ್ ಪ್ರೋಟೀನ್ ಕಂಟೆಂಟ್ ಇರೋಂಥ ಪ್ರಾಡಕ್ಟ್ ಬೇಕು ಅಂದರೆ ಅದು ಸೋಯಾ ಚಂಕ್ಸಲ್ಲಿ ಮಾತ್ರ ಸಿಗೋದು. ನಮ್ಮ ಸೌತ್ ಇಂಡಿಯಾದಲ್ಲಿ ಸೋಯಾ ಚಂಕ್ಸ್ನ ಯೂಸ್ ಮಾಡೋದು ತುಂಬ ಕಮ್ಮಿ. ಬಿಕಾಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಸೋಯಾ ಚಂಕ್ಸ್ ಏನು ಅಂತ. ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಿರೋದು. ಈ ಹೆಲ್ದಿಯೆಸ್ಟ್ ಸೋಯಾ ಚಂಕ್ಸಿಂದ ಇವತ್ತು ಸೋಯಾ ಚಂಕ್ಸ್ ಪಲ್ಯ ಮಾಡೋಣ. ಸಿಂಪಲ್ ಆಗಿರೋಂಥ ರೆಸಿಪಿ ವಿಚ್ ಈಸ್ ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ಈಸಿ ಟು ಮೇಕ್. ಮೊದಲು 30 ಗ್ರಾಮ್ ಸೋಯಾ ಚಂಕ್ಸ್ ತೊಗೊಳ್ಳೋಣ. ಎಕ್ಸಾಕ್ಟ್ ಅಷ್ಟೇ ತೊಗೊಳ್ಳಿ ಅಂತ ಇಲ್ಲ, ಹೆಚ್ಚು ಕಮ್ಮಿ ತೊಗೊಳ್ಳಿ. ನೆಕ್ಸ್ಟ್ ಒಂದು ಚಿಕ್ಕ ಟೊಮೊಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ, ಚಿಕ್ಕದಾದ ಒಂದು ಮೆಣಸಿನ್ಕಾಯಿ, ಒಂದೆರಡು ಕರಿಬೇವು, ಆಮೇಲೆ ಸ್ವಲ್ಪ ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು. ಮೊದಲು ಸೋಯಾನ ಬಿಸಿನೀರಲ್ಲಿ ನೆನೆಸ್ಬೇಕು. ಇಷ್ಟೊತ್ತೇ ನೆನೆಸ್ಬೇಕು ಅಂತ ಇಲ್ಲ, ಅದ್ರ ಪಾಡಿಗೆ ಅದು ನೆನೆಲಿ ಬಿಡಿ. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿಗೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಇನ್ನೊಂದು ಸ್ಪೂನ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬಟ್ ಹೆಲ್ದಿ ಫುಡ್ ಅಲ್ವಾ ಪ್ರಿಪೇರ್ ಮಾಡ್ತಿರೋದು, ಸೊ ಕ್ಯಾಲರಿ ಕೌಂಟ್ನ ಆದಷ್ಟು ಕಮ್ಮಿ ಮಾಡೋಣ. ಕಾದಾದಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಹುರ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಮತ್ತೆ ಹುರ್ಕೊಳ್ಳೋಣ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿತಾನೆ ಇರೋಣ. ಆಮೇಲೆ ಹಚ್ಚಿರೋ ಈರುಳ್ಳಿ, ಟೊಮೊಟೊ ಹಾಕಿ ಹುರ್ಕೊಳ್ಳೋಣ. ಅದ್ರ ಪಡಿಗೆ ಅದು ಬೇಯ್ತಾ ಇರಲಿ. ಇವಾಗ ಸೋಯಾ ಚಂಕ್ಸ್ ಕಡೆ ಹೋಗೋಣ. ನೆಂದಿರುವಂಥ ಸೋಯಾ ಚಂಕ್ಸಲ್ಲಿ ಇರೋ ನೀರನ್ನ ಹಿಂಡಿ ಸೋಯಾನ ಕಟ್ ಮಾಡಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನಾನು ಬರೀ ಹಾಫ್ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಟ್ ಮಾಡಿರೋ ಸೋಯಾ ಚಂಕ್ಸ್ನ ಒಗ್ಗರಣೆಗೆ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ. ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಆಗೋಕ್ಕೆ ಹಿಂಡಿಟ್ಟಿದ್ವಲ್ಲ ನೀರನ್ನ, ಅದನ್ನೇ ಹಾಕ್ತಿದ್ದೀನಿ. ಎಲ್ಲ ಹಾಕ್ಬೇಡಿ, ಸ್ವಲ್ಪ ನಿಮಗೆ ತೇವಾಂಶ ಇರಲಿ ಪಲ್ಯದಲ್ಲಿ, ಅಷ್ಟು ಹಾಕಿ ಸಾಕು. ಅದ್ರ ಪಾಡಿಗೆ ಅದು ಬೇಯ್ತಿರಲಿ 1-2-3 ನಿಮಿಷ. ಆಮೇಲೆ ನಿಮ್ಗೆ ಇನ್ನೂ ಹೆಚ್ಚು ಖಾರ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಹಾಕಿರೋ ಮೆಣಸಿನ್ಕಾಯಿ ಖಾರ ಇರಲಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಆಗಲಿ ಖಾರದ ಪುಡಿ ಎಲ್ಲ. ಮುಚ್ಚಿ ಬೇಯಕ್ಬಿಡಿ. ಅಷ್ಟೇ, ಮುಗೀತು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ನೀವು ಚಪಾತಿನೋ ಅಥವಾ ವೀಟ್ ಬ್ರೆಡ್ ಜೊತೆನೋ ನೆಂಚ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಈ ಪಲ್ಯದ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಇದನ್ನು ನೀವು ಹಾಗೇ ತಿನ್ಬೋದು. ಜಸ್ಟ್ ಪೆರಿ ಆ್ಯಡ್ ಮಾಡಿ ಸಾಕು, ಒಳ್ಳೆ ಟೇಸ್ಟ್ ಇರುತ್ತೆ. ಇನ್ನು ಹೆಚ್ಚು ಪ್ರೋಟೀನ್ ರಿಚ್ ರೆಸಿಪಿ ಆಗಲಿ, ಹೆಲ್ದಿ ರೆಸಿಪಿ ಆಗಲಿ ಅಥವಾ ಚೀಟ್ ಮೀಲ್ ರೆಸಿಪಿನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಧವಲ್ ಜೈನ್. ಧನ್ಯವಾದ.